ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಇನ್ನೊಂದು ಆವರಿಸಿ ನಿಮ್ಮನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಅನುದಿನವೂ ಯೇಸುವಿನೊಂದಿಗೆ ಎಂಬ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನಾನು ಸಂಧಿಸುವುದರಲ್ಲಿ ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ದಿನ ಕೂಡ ಒಂದು ಚಿಕ್ಕ ಜ್ಞಾನವನ್ನು ನಾವು ಧ್ಯಾನಿಸೋಣ. ಪ್ರೀತಿಯೇ ದೊಡ್ಡದು. ಅದಕ್ಕೆ ಆಧಾರವಾಗಿ 1 ಕೊರಿಂಥ 13ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದಿಕೊಳ್ಳೋಣ. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ 3 ನಿಲ್ಲುತ್ತದೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಇಲ್ಲಿ ಅಪೊಸ್ತಲ ಪೌಲನು 1 ಕೊರಿಂಥ 13ನೇ ಅಧ್ಯಾಯವನ್ನು ಬರೆಯುವಾಗ ಒಂದು ಪ್ರೀತಿಯ ಶ್ರೇಷ್ಠತೆಯ ಕುರಿತಾಗಿ ಬರೆಯುತ್ತಿದ್ದಾನೆ. ಪ್ರೀತಿ ಅಂದರೆ ಏನು? ಪ್ರೀತಿ ಏನನ್ನು ಮಾಡುವುದಿಲ್ಲ, ಪ್ರೀತಿ ಏನನ್ನು ಮಾಡುತ್ತದೆ, ಇವೆಲ್ಲವುಗಳನ್ನು ಹೇಳಿದ ಮೇಲೆ ಕೊನೆಯಲ್ಲಿ ಅಪೊಸ್ತಲ ಪೌಲನ ಹೇಳ್ತಾ ಇದ್ದಾನೆ, 3 ಸಂಗತಿಗಳು ಬಹಳ ಬಹಳ ದೊಡ್ಡದು. ಯಾವುದಂದರೆ ನಂಬಿಕೆ, ನಿರೀಕ್ಷೆ, ಪ್ರೀತಿ. ಈ 3 ಸಂಗತಿಗಳು ಸಾಧಾರಣವಾದಂಥ ಕಾರ್ಯವಲ್ಲ. ಆದರೆ ಅದರ ಮಧ್ಯದಲ್ಲಿ ಅಪೊಸ್ತಲ ಪೌಲನ ಹೇಳ್ತಾ ಇದ್ದಾನೆ, ಈ 3 ವಿಷಯಗಳಲ್ಲಿ ಕೂಡ ಪ್ರೀತಿ ಬಹಳ ದೊಡ್ಡದು. ಅನುದಿನವೂ ಯೇಸುವಿನೊಂದಿಗೆ ನಾವು ನಡೆಯಬೇಕಾದರೆ ಈ ಪ್ರೀತಿ ಬಹಳ ಮುಖ್ಯ. ಅದಕ್ಕೆ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಹೇಳುತ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರಂತೆ. 1 ಯೋಹಾನ 4:8 ಹೇಳುತ್ತದೆ, ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 29ರಿಂದ 31ನೇ ವಚನದಲ್ಲಿ ನಾವು ನೋಡುತ್ತಾದವೆ, ನಿನ್ನ ದೇವರಾದ ಕರ್ತನನ್ನ ಪೂರ್ಣ ಹೃದಯದಿಂದಲೂ ಪ್ರಾಣದಿಂದಲೂ ಪ್ರೀತಿಸಬೇಕು. ಇದೇ ಮೊದಲನೆಯ ಆಜ್ಞೆ. ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕೆಂಬುದು 2ನೇ ಆಜ್ಞೆ. ಯೇಸು ಹೇಳ್ತಾ ಇದ್ದಾರೆ, ಇವೆಲ್ಲವುಗಳಿಗಿಂತ ಹೆಚ್ಚಿನ ಆಜ್ಞೆ ಮತ್ತೊಂದು ಇಲ್ಲ ಎಂಬುದಾಗಿ. ಅಂದರೆ ಪ್ರೀತಿಯೇ ಶ್ರೇಷ್ಠ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. 1 ಯೋಹಾನ 4:7-8ನೇ ವಾಕ್ಯವನ್ನು ನೋಡುವಾಗ, ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನ ಬಲ್ಲವನು ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನ ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರು ಪ್ರೀತಿ ಸ್ವರೂಪಿಯಾಗಿರುವುದರಿಂದ ನಾವು ಪ್ರೀತಿಯಲ್ಲಿ ನೆಲೆಗೊಳ್ಳಬೇಕು, ಪ್ರೀತಿಯಲ್ಲಿ ನಡೆಯಬೇಕು, ಪ್ರೀತಿಯನ್ನು ಅಭ್ಯಾಸ ಮಾಡಬೇಕು. ಈ ವಾಕ್ಯ ಭಾಗ ಹೇಳುವಾಗ ನನಗೊಂದು ಚಿಕ್ಕ ಉದಾಹರಣೆ ನೆನಪಿಗೆ ಬರುತ್ತದೆ. ಒಂದು ಸಾರಿ 3 ವೃದ್ಧಾಪದ ವ್ಯಕ್ತಿಗಳು ಒಂದು ಮನೆಯ ಬಾಗಿಲನ್ನು ತಟ್ಟಿದ್ರಂತೆ. ತಟ್ಟಿದಾಗ ಮನೆಯಲ್ಲಿ ಯಜಮಾನರು ಇದ್ದಾರಾ ಎಂಬುದಾಗಿ ಕೇಳಿದಾಗ ಒಂದು ಸುಂದರವಾದ ಹುಡುಗಿ ಡೋರನ್ನು ಓಪನ್ ಮಾಡಿ ಹೇಳಿದ್ದು, ಯಜಮಾನನು ಇಲ್ಲ, ಸಂಜೆ ಬರ್ತಾರೆ, ಇಲ್ಲ ಅವರು ಬರುವವರೆಗೂ ನಾವು ಒಳಗಡೆ ಬರುವುದಿಲ್ಲ, ನಾವು ಕಾಯುತ್ತೇವೆಂಬುದಾಗಿ ಅವರು ಹೊರಗಡೆ ಇದ್ರಂತೆ. ಸಂಜೆ ಮನೆಯ ಯಜಮಾನ ಬಂದ ಮೇಲೆ ಆ ಹುಡುಗಿಯ ಆ ಎಲ್ಲ ಸಂಗತಿಗಳನ್ನು ಆ ಯಜಮಾನನಿಗೆ ತಿಳಿಸಿದಳು. ಯಜಮಾನ ಹೇಳಿದ, ಯಾರವರು, ಅವರನ್ನ ಒಳಗಡೆ ಕರೆದುಕೊಂಡು ಬಾ. ಈ ಸ್ತ್ರೀ ಹೋಗಿ ಆ 3 ವ್ಯಕ್ತಿಗಳನ್ನು ಕರೆಯುತ್ತಾ ಇದ್ದಾಳೆ, ಬನ್ನಿ, ನಮ್ಮ ಮನೆಯೊಳಗೆ ಯಜಮಾನನು ಬಂದಿದ್ದಾನೆ. ಆ 3 ವ್ಯಕ್ತಿಗಳು ಹೇಳಿದ್ರಂತೆ, ನಾವು ಒಟ್ಟಿಗೆ 3 ಜನ ಬರಲಿಕ್ಕೆ ಸಾಧ್ಯವಿಲ್ಲ. ನನ್ನ ಹೆಸರು ಜಯ. ಇನ್ನೊಬ್ರು ಹೇಳಿದ್ರಂತೆ, ನನ್ನ ಹೆಸರು ಸಂತೋಷ. ನನ್ನ ಹೆಸರು ಪ್ರೀತಿ. ನಾವು ಒಟ್ಟಾಗಿ 3 ಜನ ಬರುವುದಿಲ್ಲ, ಆದರೆ ಯಾರು ಬರಬೇಕೆಂಬುದಾಗಿ ಹೇಳಿದರೆ ಮಾತ್ರ ನಾವು ಒಳಗಡೆ ಬರುತ್ತೇವೆ. ಒಳಗಡೆ ಹೋಗಿ ನಡೆದಂಥ ವಿಷಯವನ್ನು ಹೇಳಿದಾಗ ಫ್ಯಾಮ್ಲಿಯಾಗಿ, ಅವರು ಕುಟುಂಬವಾಗಿ ಅವರು ವಿಚಾರಿಸ್ತಾ ಇದ್ದಾರೆ. ಮೊದಲೇ ಹೆಂಡತಿ ಹೇಳುತ್ತಾ ಇದ್ದಾಳೆ, ನಾವು ಜಯವನ್ನು ಕರೆಯೋಣ, ನಮ್ಮ ಜೀವಿತ ಜಯಭರಿತವಾಗಿರುತ್ತದೆ. ಗಂಡ ಹೇಳಿದಂತೆ, ಇಲ್ಲ, ನಾವು ಸಂತೋಷವನ್ನು ಕರೆಯೋಣ, ಸಂತೋಷ ಇದ್ದರೆ ನಮ್ಮ ಫ್ಯಾಮ್ಲಿ ಬಹಳ ಹ್ಯಾಪಿ ಆಗಿರುತ್ತದೆ. ಮಗಳು ಹೇಳಿದಂತೆ, ಇಲ್ಲ, ಪ್ರೀತಿಯನ್ನು ಕರೆದ್ರೆ ನಮ್ಮ ಮನೆ ತುಂಬ ಪ್ರೀತಿ ಇರ್ತದೆ, ಪ್ರೀತಿಯೇ ಎಲ್ಲ ಕಾರ್ಯಗಳನ್ನು
ಮಾಡ್ತದೆ ಎಂಬುದಾಗಿ ಹೇಳಿದ್ರಂತೆ. ಹೊರಗಡೆ ಹೋಗಿ ಅವರು ಹೇಳಿದ್ರಂತೆ, ನಮಗೆ ಪ್ರೀತಿ ಮಾತ್ರ ಸಾಕು. ಆಗ ಪ್ರೀತಿ ಎಂಬಂಥ ಕಾರ್ಯ ಮನೆ ಒಳಗಡೆ ಬರುವಾಗ ಜಯ ಮತ್ತು ಸಂತೋಷ ಅದನ್ನು ಹಿಂಬಾಲಿಸಿಕೊಂಡು ಬಂತಂತೆ. ಆಗ ಹೇಳಿದ್ರಂತೆ, ನಾನು ಕರೆದದ್ದು ಪ್ರೀತಿಯನ್ನು ಮಾತ್ರ. ಆಗ ಹೇಳಿದಂಥ ಕಾರ್ಯ ಏನಂತ ಹೇಳಿದ್ರೆ, ನೀವು ಜಯವನ್ನು ಕರೆದಿದ್ರೆ ಜಯ ಮಾತ್ರ ಬರ್ತಾಯಿತ್ತು, ಸಂತೋಷನ ಕರೆದಿದ್ರೆ ಸಂತೋಷ ಮಾತ್ರ ಬರ್ತಾಯಿತ್ತು. ನೀವು ಪ್ರೀತಿಯನ್ನು ಕರೆದಿದ್ದರಿಂದ ಎಲ್ಲಿ ಪ್ರೀತಿ ಇರ್ತದೆಯೋ ಅಲ್ಲಿ ಜಯ ಸಂತೋಷ ಇರುತ್ತದೆ. ಆಗ ಅವರು ಸಂತೋಷವಾಗಿ ಆ 3 ಜನರನ್ನು, ಸಂತೋಷವನ್ನು, ಜಯವನ್ನು, ಪ್ರೀತಿಯನ್ನು ಮನೆಗೆ ಸೇರಿಸಿಕೊಂಡ್ರಂತೆ. ದೇವ್ರ ಮಕ್ಕಳೇ, ಅದನ್ನೇ ಪ್ರೀತಿ ಎಲ್ಲಿ ಇದೆಯೋ ಅಲ್ಲಿ ಎಲ್ಲ ಕಾರ್ಯಗಳು ಇರುವಂಥದ್ದಾಗಿದೆ. ನಮ್ಮ ಜೀವಿತದಲ್ಲಿ ಕೂಡ ದೇವರು ಬಯಸುವಂಥದ್ದು ಕ್ರೈಸ್ತ ಜೀವಿತ ಎನ್ನುವಂಥದ್ದೇ ಒಂದು ಪ್ರೀತಿಯ ಜೀವಿತ. ನೋಡ್ರಿ, ಅನೇಕ ಧರ್ಮಗಳು ಅನೇಕ ವಿಧದಲ್ಲಿ ಸ್ಥಾಪಿಸಲ್ಪಟ್ಟಿವೆ, ಆದರೆ ಕ್ರೈಸ್ತ ಧರ್ಮ ಪ್ರೀತಿಯಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮುಖ್ಯವಾಗಿ ಬಂದಂಥ ಒಂದು ವಿಷಯ ಏನಂತ ಹೇಳಿದ್ರೆ ಪ್ರೀತಿಯನ್ನು ತೋರಿಸುವುದಕ್ಕಾಗಿ. ಆದ್ದರಿಂದ ನಮ್ಮನ್ನೇ ನಾವು ಕೇಳಿಕೊಳ್ಳೋಣ, ನಮ್ಮ ಸಹೋದರಿಯರನ್ನು ಪ್ರೀತಿಸುತ್ತಿದ್ದೇವೆಯಾ? ಸಹೋದರನ್ನು ಪ್ರೀತಿಸುತ್ತಾ ಇದ್ದೇವೆಯಾ? ನಮ್ಮ ಹೆತ್ತವರನ್ನು ಪ್ರೀತಿಸುತ್ತಾ ಇದ್ದೇವೆಯಾ? ಅಥವಾ ನಮ್ಮ ವಿಶ್ವಾಸಿಗಳನ್ನು ಪ್ರೀತಿಸುತ್ತಾ ಇದ್ದೇವಾ? ಬೈಬಲ್ ಹೇಳುತ್ತದೆ, ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ ಎಂಬುದಾಗಿ. ಆದ್ದರಿಂದ ಪ್ರೀತಿಯುಳ್ಳ ದೇವ ಮಕ್ಕಳೇ, ನಂಬಿಕೆ, ನಿರೀಕ್ಷೆ, ಪ್ರೀತಿ ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ ಆಗಿರೋದರಿಂದ ನಾವು ಪ್ರತಿಯೊಬ್ಬರು ಎಲ್ಲರನ್ನ ಪ್ರೀತಿಸುವವರಾಗಿರೋಣ, ಆ ಪ್ರೀತಿಯಲ್ಲಿ ಜೀವಿಸೋಣ, ಆ ಪ್ರೀತಿಯಲ್ಲಿ ಬಾಳೋಣ. ಹಾಗಾದರೆ ಯೇಸುವಿನೊಂದಿಗೆ ಅನುದಿನ ನೀವು ನಡೆಯಬೇಕಾದರೆ ನಮಗೆ ಮುಖ್ಯವಾಗಿ ಬೇಕಾದದ್ದು ದೈವಿಕವಾದ ಪ್ರೀತಿ. ಆ ದೈವಿಕವಾದ ಪ್ರೀತಿಯಲ್ಲಿ ನೆಲೆಗೊಳ್ಳ್ರಿ. ನಿಮಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಪ್ರೀತಿ ಸ್ವರೂಪಿ ದೇವರೇ. ಅಪ್ಪ ದೇವರೇ, ಪ್ರೀತಿಯಲ್ಲಿ ನಡೆಸಲಿಕ್ಕೆ ನೀನು ಕಲಿಸಿಕೊಡುವಂಥ ದೇವರು. ವಿಶೇಷವಾಗಿ ನಂಬಿಕೆ, ನಿರೀಕ್ಷೆ, ಪ್ರೀತಿ ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ ಎಂಬುದಾಗಿ ಹೇಳಿದ್ದೀರ ಸ್ವಾಮಿ. ನಾವು ಕೂಡ ಆ ಪ್ರೀತಿಯಲ್ಲಿ ನೆಲೆಗೊಂಡು ಆ ಪ್ರೀತಿಯಲ್ಲಿ ನಡೀಲಿಕ್ಕೆ ನಮಗೆ ಕೃಪೆ ಕೊಡ್ರಿ ದೇವರೇ. ಅಪ್ಪ ದೇವರೇ, ಆತ್ಮನ ಫಲಗಳಲ್ಲಿ ಪ್ರೀತಿಯೂ ಒಂದು ಆಗಿದೆ ಸ್ವಾಮಿ. ಆ ಪ್ರೀತಿಯಲ್ಲಿ ನಾವು ಜೀವಿಸುವುದಕ್ಕೆ ಸಹಾಯ ಮಾಡಿರಿ ಕರ್ತನೆ. ಒಂದು ಕಪಟತನದಿಂದ ಅಲ್ಲ ಕರ್ತನೆ, ದ್ವೇಷದಿಂದ ಅಲ್ಲ, ಕೋಪದಿಂದ ಅಲ್ಲ, ಪ್ರೀತಿಯಿಂದ ಜೀವಿಸಲು ನಮಗೆ ವಿಶೇಷವಾದ ಕೃಪೆಯನ್ನು ಅನುಗ್ರಹಿಸ್ರಿ ದೇವರೇ. ನೀವು ನಮಗೆ ಆ ವಿಧದಲ್ಲಿ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ನಮ್ಮೊಂದಿಗೆ ಇದ್ದಿದ್ದಕ್ಕಾಗಿ ಸ್ತೋತ್ರ. ಆಶೀರ್ವದಿಸ್ರಿ, ಬಲಪಡಿಸ್ರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇಲೆ. ಅನುದಿನವೂ ಯೇಸುವಿನೊಂದಿಗೆ ನಡೆಯಿರಿ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು ಆಲ್.